ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಹೈ ಡ್ರಾಮಾ ಆಗಿದೆ. ಮತದಾನ ಹಕ್ಕು ಪಡೆದವರ ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ರಣಕಣ ರಂಗೇರ್ತಾ ಇರುವುದು ಮತದಾನದ ದಿನ ಕೂಡ. ಮತದಾನದ ಹಕ್ಕು ಪಡೆದವರ ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡಂತಹ ಆರೋಪ ಕೇಳಿ ಬಂದಿದೆ. ಮತದಾನ ಮಾಡಲು ಫಾರ್ಮ್ ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡಲಾಗಿದೆ. ಜಾರಕಿಹೊಳಿ ಟೀಮ್ ಅಭ್ಯರ್ಥಿ ಅಪ್ಪ ಸಾಹೇಬ್ ವಿರುದ್ಧ ಆರೋಪವನ್ನ ಮಾಡಿರುವುದು. ಬೆಳಗಾವಿಯ ಏಫಾ ಹೋಟೆಲ್ಗೆ ಬಸಗೌಡ ಆಸಂಗಿ ಬೆಂಬಲಿಗರು ನುಗ್ಗಿದ್ದಾರೆ. ಸವದಿ ಕತ್ತಿ ಬಣದಿಂದ ಕಣಕ್ಕಿಳಿದಿರುವಂತಹ ಬಸಗೌಡ ಆಸಂಗಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದೆ ಈ ಪ್ರಕರಣ. ಸ್ಥಳಕ್ಕೆ ಆಗಮಿಸಿದಂತಹ ಡಿಸಿಪಿ ನಾರಾಯಣ ಭರಮನಿ ಚುನಾವಣಾಧಿಕಾರಿಗೆ ದೂರು ನೀಡುವಂತೆ ಮನವೊಲಿಕೆ ಮಾಡಿದ್ದಾರೆ. ಎರಡೂ ಕಡೆಯವರೆಗೆ ಏನೇ ಇದ್ರೂ ಕೂಡ ಚುನಾವಣಾ ಅಧಿಕಾರಿಗಳಿಗೆ ಎಲೆಕ್ಷನ್ ಕಮಿಷನ್ಗೆ ದೂರನ್ನ ಕೊಡಿ ಅಂತ ಮನವೊಲಿಕೆ ಮಾಡಿದ್ದಾರೆ. ಡಿಸಿಪಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಈ ಒಂದು ವಿಚಾರ. 7 ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ನಡೀತಾ ಇರುವಂತಹ ಚುನಾವಣೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ. ವೋಟಿಂಗ್ ಮುಗಿಯುವುದಕ್ಕೆ 1 ಗಂಟೆ, ಮತದಾನ ಚುರುಕನ್ನ ಪಡಿತಾ ಇದೆ. ಇವತ್ತು ಸಂಜೆನೆ ಫಲಿತಾಂಶ ಕೂಡ ಆಚೆ ಬರುತ್ತೆ. ಆದರೆ ಒಂದಿಷ್ಟು ಹೈ ಡ್ರಾಮಾಗಳಿಗೆ ಕಾರಣವಾಗ್ತಾ ಇದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗದ್ದುಗೆಯ ಜಟಾಪಟಿ. ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್, ಜಾರಕಿಹೊಳಿ ಫ್ಯಾಮಿಲಿ ಅನ್ನುವಂಥ ರೀತಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ನೆಕ್ ಟು ನೆಕ್ ಫೈಟ್ ಅನ್ನುವಂಥ ರೀತಿಯಲ್ಲಿ ಮತದಾನ ಮಾಡೋಕೆ ಡೆಲಿಗೇಷನ್ ಫಾರ್ಮ್ ಕೊಡ್ತಾ ಇಲ್ಲ, ತಮ್ಮ ಬಳಿನೇ ಇಟ್ಕೊಂಡಿದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡಿರೋದು ಜಾರಕಿಹೊಳಿ ಟೀಮ್ ಅಭ್ಯರ್ಥಿಯಾಗಿರುವಂತಹ ಅಪ್ಪ ಸಾಹೇಬ್ ಅವರ ವಿರುದ್ಧವಾಗಿ ಬೆಳಗಾವಿಯ ವಿಫಾ ಹೋಟೆಲ್ಗೆ ನುಗ್ಗಿದಂತಹ ಇವರ ಎದುರಾಳಿ ಅಭ್ಯರ್ಥಿ ಬಸಗೌಡ ಅವರ ಕಡೆಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ಗೆ ನುಗ್ಗಿ ದಾಂಧಲೆ ಮಾಡಿರುವಂಥದ್ದು, ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಎರಡೂ ಬಣದವರಿಂದ ಈ ಗಲಾಟೆ ವಿಕೋಪಕ್ಕೆ ತಿರುಗ್ತಾ ಇತ್ತು. ಸ್ಥಳಕ್ಕೆ ಆಗಮಿಸಿದಂತಹ ಡಿಸಿಪಿ ನಾರಾಯಣ ಭರಮನಿ ಅವರು ಎರಡೂ ಕಡೆಯವರ ಮನವೊಲಿಸಿದ್ದಾರೆ. ಏನೇ ಇದ್ರೂ ಕೂಡ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ಕೊಡಿ ಅಂತ ಹೇಳಿ ಎರಡೂ ಕಡೆಯವರಿಗೆ ಮನವೊಲಿಕೆ ಮಾಡಿದ್ದಾರೆ ಡಿಸಿಪಿ ನಾರಾಯಣ ಭರಮನಿಯವರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿರುವಂಥದ್ದು. ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅನ್ನುವಂಥ ರೀತಿಯಲ್ಲಿ ಪ್ರತಿ ಬಾರಿ ಇಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆಗಳು ಆದಾಗಲೂ ಕೂಡ ಇರುತ್ತೆ. ಇವತ್ತು ಕೂಡ ಒಂದಿಷ್ಟು ಹೈ ಡ್ರಾಮಾಗಳಿಗೆ ಇವತ್ತಿನ ಚುನಾವಣೆ ಕೂಡ ಸಾಕ್ಷಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಎರಡೂ ಬಣದವರಿಂದ ಗಲಾಟೆ. ಮತದಾನ ಹಕ್ಕು ಪಡೆದಂತವರ ಡೆಲಿಗೇಷನ್ ಫಾರ್ಮ್ ಅನ್ನ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ, ಅದನ್ನ ಕೊಡ್ತಾ ಇಲ್ಲ, ನಮಗೆ ಮತದಾನ ಮಾಡೋಕೆ ಆಗ್ತಾ ಇಲ್ಲ ಅಂತ ಗಲಾಟೆ ಆರಂಭ ಆಗಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ಅನೇಕ ಚುನಾವಣೆಗಳಲ್ಲೂ ಕೂಡ ನೋಡಿದ್ದೀವಿ ಈ ರೀತಿಯಾದಂತಹ ಹೈ ಡ್ರಾಮಾ. ಈ ಸ್ಥಳೀಯ ಮಟ್ಟದಲ್ಲಿ, ಬೆಳಗಾವಿಯ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳು ಆದಾಗ್ಲೂ ಕೂಡ ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅನ್ನುವಂಥದ್ದು ಯಾವಾಗ್ಲೂ ಕೂಡ ನಡೆದುಕೊಂಡು ಬಂದಿದೆ. ಈ ಬಾರಿ ಕೂಡ ಅದೇ ರೀತಿಯಾದಂತಹ ಸಂಸ್ಕಾರ ಮುಂದುವರಿತಾ ಅಂತ? ಖಂಡಿತವಾಗ್ಲೂ ಅರುಣ್, ಏನಂತಂದ್ರೆ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗಿರ್ತಕ್ಕಂಥ ಈ ಒಂದು 7 ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂತ ಹಠಕ್ಕೆ ಇವತ್ತು ಜಾರಕಿಹೊಳಿ ಕುಟುಂಬ ಹಾಗೆ ಇತ್ತ ಸೌದಿ ಮತ್ತೆ ಕತ್ತಿ ಇಬ್ರು ಕೂಡ ಬಿದ್ದಿರ್ತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಮತದಾನ ನಡೀತಾ ಇದೆ. ಈಗ ಬೆಳಗ್ಗೆಯಿಂದ ಕೂಡ ಸಾಕಷ್ಟು 80% ಮತದಾನ ಕೂಡ ಮುಗಿದಿರುವಂತದ್ದು. ಇನ್ನೇನು 1 ಗಂಟೆ ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಸೊ ಈ ಹೊತ್ತಲ್ಲಿ ಏನಂತಂದ್ರೆ ರಾಯಬಾಗ್ ತಾಲೂಕಿನಿಂದ ಏನೊಂದು ಪ್ರತಿನಿಧಿಗೋಸ್ಕರ ಏನು ಚುನಾವಣೆ ನಡೀತಾ ಇದೆ. ಒಟ್ಟು 211 ಮತದಾರರು ಆ ಒಂದು ರಾಯಬಾಗ್ ತಾಲೂಕಿನಲ್ಲಿ ಇರತಕ್ಕಂಥದ್ದು. ಆ ಪೈಕಿ 40 ಜನರ ಏನು ಡೆಲಿಗೇಷನ್ ಫಾರ್ಮ್ ಬರುತ್ತೆ, ಆ ಡೆಲಿಗೇಷನ್ ಫಾರ್ಮ್ ಅನ್ನ ಅಪ್ಪ ಸಾಹೇಬ್ ಕುಲಗೋಡೆ ಅವರು ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಇವತ್ತು ಬಸಗೌಡ ಆಸಂಗಿ ಅವರ ಪರವಾಗಿರ್ತಕ್ಕಂಥ, ಅಂದ್ರೆ ಕತ್ತಿ ಮತ್ತೆ ಸೌದಿ ಅವರ ಪರವಾಗಿರ್ತಕ್ಕಂಥ ಬೆಂಬಲಿಗರು ಬಂದು ಇವತ್ತು ಗಲಾಟೆನ ನಡೆಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆ ನಮ್ಮ ಹತ್ರ ಒಂದು ಡೆಲಿಗೇಷನ್ ಫಾರ್ಮ್ ಇತ್ತು, ಆ ಡೆಲಿಗೇಷನ್ ಫಾರ್ಮ್ ಅನ್ನ ನಾವು ನಿಮಗೆ ಚುನಾವಣೆ ಸಂದರ್ಭದಲ್ಲಿ ವಾಪಸ್ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಸರಿಯಾದಂತ ಫಾರ್ಮ್ ಫಿಲಪ್ ಆಗಿಲ್ಲ, ಮತ್ತೊಮ್ಮೆ ಫಾರ್ಮ್ ಫಿಲಪ್ ಮಾಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳಿ ಇವತ್ತು ನಮಗೆ ಫಾರ್ಮ್ ಅನ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇನ್ನೇನು 1 ಗಂಟೆ ಮಾತ್ರ ಚುನಾವಣೆಗೆ ಗಂಟೆನ ಉಳ್ಕೊಂಡು, ಆದ್ರೂ ಕೂಡ ಇದುವರೆಗೂ ಕೂಡ ಸತಾಯಿಸ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿಯ ಇಫಾ ಹೋಟೆಲ್ಗೆ ನುಗ್ಗಿ ಒಂದು ಗಲಾಟೆನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಜಾರಕಿಹೊಳಿ ಬೆಂಬಲಿಗರು ಹಾಗೆ
ಜಾರಕಿಹೊಳಿ ಪರವಾಗಿ ಘೋಷಣೆಯನ್ನ ಕೂಗುವಂತ ಸಂದರ್ಭದಲ್ಲಿ ಇತ್ತ ಕತ್ತಿ ಮತ್ತೆ ಸೌದಿ ಬೆಂಬಲಿಗರು ಮಧ್ಯೆ ಹೋಗಿ ಇಬ್ಬರ ನಡುವೆ ಬಾಯಿ ಆಗುತ್ತೆ, ಕೈ ಬಿಲಾಸುವ ಹಂತಕ್ಕೂ ಕೂಡ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಒಟ್ಟಲ್ಲಿ ಹೇಳೋದಾದ್ರೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಒಂದ್ ರೀತಿ ಕೊನೆ ಹಂತದಲ್ಲಿ ಯಾವಾಗ ಮತದಾನದ ಟೈಮ್ ಮುಗಿತಾ ಬರ್ತಾ ಇದೆಯೋ ಅದೇ ರೀತಿಯ ರಣರಂಗವಾಗಿ ಪರಿಣಾಮ ಮಾರ್ಪಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇನ್ನೇನು 1 ಗಂಟೆ ಮಾತ್ರ ಉಳಿದಿರ್ತಕ್ಕಂಥದ್ದು. 1 ಗಂಟೆ ಆದ ಬಳಿಕ ಏನ್ 4 ಗಂಟೆ ಆಗುತ್ತೆ. ಸೊ 4 ಗಂಟೆಯಿಂದ ಆ ಒಂದು ಮತ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಸೊ ಇನ್ನೇನು ಸಂಜೆ 6ರಿಂದ 7 ಗಂಟೆ ಒಳಗಾಗಿ ಇವತ್ತು ಡಿಸಿಸಿ ಬ್ಯಾಂಕ್ ಚುಕ್ಕಾಣಿಯನ್ನ ಯಾರು ಹಿಡಿತಾರೆ, ಯಾರು ಡಿಸಿಸಿ ಬ್ಯಾಂಕ್ ಅಧಿಪತಿ ಆಗ್ತಾರೆ ಅನ್ನುವಂತ ಸ್ಪಷ್ಟ ಚಿತ್ರಣ ಒಂದ್ ರೀತಿ ಸಿಗತ್ತೆ ಅಂತಾನೆ ಹೇಳ್ಬೋದು ಅರುಣ್. ಈ ಅಪ್ಪ ಸಾಹೇಬ್ ಅಭ್ಯರ್ಥಿ ಆಗಿರುವಂತಹ ಅಪ್ಪ ಸಾಹೇಬ್ ಮೇಲೆ ಅಲಿಗೇಷನ್ ಮಾಡೋಕೆ ಕಾರಣ ಏನು? ಈ ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡಿದ್ದು ನಿಜ ಅಂತ? ಅರುಣ್, ಏನಾಗುತ್ತೆ ಅಂತಂದ್ರೆ ಈಗ ಈ ಚುನಾವಣೆ ಬರ್ತವೆ. ಇದಕ್ಕೂ ಮುಂಚೆ ಸುಮಾರು 20-25 ದಿನಗಳ ಹಿಂದ್ಗಡೆನೆ ಪ್ರತಿ PKPS ಸೊಸೈಟಿಯಿಂದ ಒಬ್ಬರನ್ನ ಇವರು ನಮ್ಮ ಪರವಾಗಿ ಮತ ಚಲಾಯಿಸ್ತಾರೆ ಅನ್ನುವಂತ ವಿಚಾರವನ್ನ ಅಲ್ಲಿ ನೇಮಕ ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಡೆಲಿಗೇಷನ್ ಫಾರ್ಮ್ ಅನ್ನ ರೆಡಿ ಮಾಡ್ಬೇಕಾಗುತ್ತೆ, ಯಾರು ಆ ಮತ ಚಲಾಯಿಸೋರ ಪರವಾಗಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಅಪ್ಪ ಸಾಹೇಬ್ ಕುಲಗುಡೆ ಅವರು ಚುನಾವಣೆ ನಿಂತಿರ್ತಾರೆ. ಆದ್ರೆ ಬಸನ್ನ ಆಸಂಗಿ ಅವರು ಚುನಾವಣೆ ನಿಲ್ಲುವಂಥದ್ದು ಕಂಪ್ಲೀಟ್ ಆಗಿ ಖಾತ್ರಿ ಆಗಿರಲ್ಲ. ಸೊ ಕೊನೆ ಸಂದರ್ಭದಲ್ಲಿ ಅವರು ಬಂದು ತಮ್ಮ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಏನಿವತ್ತು ಆ 40 ಜನ ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡಿದ್ದಾರೆ. ಸೊ ಅವರು ಇವತ್ತು ಬಸಪ್ಪ ಆಸಂಗಿ ಅವರ ಪರವಾಗಿ ವಾಲಿರುವಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಗೆ ಡೆಲಿಗೇಷನ್ ಫಾರ್ಮ್ ಅನ್ನ ಕೊಟ್ಟಿಲ್ಲ ಅನ್ನುವಂತ ಆರೋಪನ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಡೆಲಿಗೇಷನ್ ಫಾರ್ಮ್ ನಿಜವಾಗ್ಲೂ ಇಟ್ಕೊಂಡಿದಾರಾ ಅಥವಾ ಬೇರೆ ಏನಾದ್ರೂ ಇದೆಯಾ, ಅದು ಈಗ ಪೊಲೀಸರಿಗೆ ಮುಂದೆನೆ ಗೊತ್ತಾಗಬೇಕಾಗುತ್ತೆ. ಈಗಾಗಲೇ ಇವರು ಇವತ್ತು ಗಲಾಟೆ ಮಾಡಿ ಈಗ ಕ್ಯಾಂಪ್ ಪೊಲೀಸ್ ಠಾಣೆಗೂ ಕೂಡ ಹೋಗಿ ದೂರನ್ನ ದಾಖಲಿಸಕ್ಕೆ ತಯಾರಾಗಿರ್ತಕ್ಕಂಥದ್ದು. ಸೊ ಮುಖ್ಯವಾಗಿ ಏನಂತಂದ್ರೆ ಆ ಡೆಲಿಗೇಷನ್ ಫಾರ್ಮ್ ಇಲ್ಲ ಅಂತಂದ್ರೆ ವೋಟಿಂಗ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರೆಲ್ರೂ ಕೂಡ ಆಸಂಗಿ ಪರವಾಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಕುಲಗುಡೆ ಅವರು ನಮ್ಗೆ ಆ ಡೆಲಿಗೇಷನ್ ಫಾರ್ಮ್ ಅನ್ನ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಇವತ್ತು ಅವ್ರದ್ದು 40 ಜನ ಸದಸ್ಯರದ ಆಗಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಿಜವಾಗ್ಲೂ ಅಪ್ಪ ಸಾಹೇಬ್ ಕುಲಗುಡೆ ಅವರು ಆ ಫಾರ್ಮ್ ಇಟ್ಕೊಂಡಿದಾರಾ ಇಲ್ವಾ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಇದು ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಸೊ ಇದು ಇಲ್ಲಿಗೆ ಮುಗಿಯುವಂತೆ ಕಾಣ್ತಾ ಇಲ್ಲ. ಅವರು ನಾವು ದೂರನ್ನ ಕೊಡ್ತೀವಿ, ಚುನಾವಣಾಧಿಕಾರಿಗಳಿಗೆ ಕೂಡ ದೂರನ್ನ ಕೊಡ್ತೀವಿ. ಸೊ ಈ ಒಂದು ರಿಸಲ್ಟ್ ಅನ್ನ ತಡೆ ಹಿಡಿಬೇಕು, ನಮಗೆ ಆ ಮತದಾನದ ಹಕ್ಕನ್ನ ಇಲ್ಲಿ ವಂಚಿತರಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಮತ್ತೊಮ್ಮೆ ಮತದಾನ ಆಗ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಅದು ಬರುವಂತ ದಿನಮಾನಗಳಲ್ಲಿ ಯಾವ ರೀತಿ ಇದಕ್ಕೆ ತೀರ್ಮಾನ ಬರುತ್ತೆ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗುತ್ತೆ ಅರುಣ್. ಎಸ್, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಹೋಟೆಲ್ನಲ್ಲಿ ನಡೆದಂತಹ ಜಟಾಪಟಿ. ಮತದಾನಕ್ಕೆ ಫಾರ್ಮ್ ಕೊಡ್ತಿಲ್ಲ ಅಂತ ಒಂದು ಬಣದವರು ಮತ್ತೊಂದು ಬಣದವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಬಸಗೌಡ ಆಸಂಗಿ ಬೆಂಬಲಿಗರಿಂದ ಇಂಥದ್ದೊಂದು ಆರೋಪವನ್ನ ಮಾಡಲಾಗಿತ್ತು. ಅಭ್ಯರ್ಥಿ ಆಗಿರುವಂತಹ ಅಪ್ಪ ಸಾಹೇಬ್ ಅವರ ಕಡೆ ನಮ್ಮ ಡೆಲಿಗೇಷನ್ ಫಾರ್ಮ್ಗಳನ್ನ ಇಟ್ಕೊಂಡಿದ್ದಾರೆ, ನಮಗೆ ಮತದಾನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿ ಈ ರೀತಿಯಾಗಿ ಮಾತಿನ ಜಟಾಪಟಿ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೈ ಮಿಲಾಯಿಸುವ ಹಂತಕ್ಕೆ ಹೊಡಿಬಡಿನೇ ಆಗಿ ಹೋಗ್ತಾ ಇತ್ತೇನೋ. ಡಿಸಿಪಿ ಅವರು ಅಲ್ಲಿ ಸ್ಥಳಕ್ಕೆ ಬಂದಿಲ್ಲ ಅಂತಿದ್ರೆ ಅನ್ನುವಷ್ಟರ ಮಟ್ಟಿಗೆ ಶರ್ಟ್ಗಳನ್ನ ಒಬ್ಬರಿಗೊಬ್ಬರು ಹಿಡಿದು ಎಳೆದಾಡಿದಂತಹ ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಸರಿಯಾದ ಟೈಮ್ಗೆ ಡಿಸಿಪಿ ಅಲ್ಲಿಗೆ ಬಂದು ಎರಡೂ ಕಡೆಯವರ ಮನವೊಲಿಕೆ ಮಾಡಿದ್ದಾರೆ. ನಿಮ್ಮ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ಕೊಡಿ ಅಂತ ಹೇಳಿದ್ದಾರೆ. ಈ ಕೊಡ್ತನು ಆ ಕೊಡ್ತನು ಈ ಕೊಡ್ತನು ಆಗುವಂತ ಈಗ 2 ಗಂಟೆ 30 ನಿಮಿಷ ಆದರೂ 40 ಫಾರ್ಮ್ಗಳನ್ನು ಇಟ್ಕೊಂಡಿದ್ದಾರೆ. ಅಭ್ಯರ್ಥಿ ಜೊತೆಗೆ BIಗಳು ಅಧಿಕಾರಿಗಳು ಈಗ ಅವರ ಆ ಫಾರ್ಮ್ಗಳನ್ನ ಕುಡುಗಲ್ಲ ಅಂತಾರೋ, ಆ ಫಾರ್ಮ್ಗಳ ಸುಟ್ಟು ಅಂತಾರೋ. ಮುಂದೆ ಹೇಗೆ ಎಲೆಕ್ಷನ್ ಮಾಡುವುದು? ಬಸವಗೌಡ ಆಸಂಗಿ ಪರವಾಗಿ ನಾವಿದ್ದೀವಿ, ಇನ್ನೊಬ್ಬರು ಅವರ ಡೆಲಿಗೇಟ್ ಫಾರ್ಮ್ ಅನ್ನ ಯಾರು ಇಟ್ಕೊಂಡಿದ್ದಾರೆ? ಈಗಿರ್ತಕ್ಕಂಥ ಪ್ರತಿನಿಧಿ